ಅಕ್ಷರ ಕಲಿಸಿದ ಗುರುವನ್ನು ನಾ ಪೂಜಿಸುವೆ ಆರಾಧಿಸುವೆ. ಜ್ಞಾನವ ನೀಡುವ ಪೂಜ್ಯರಿಗೆ ಭಕ್ತಿಯಲ್ಲಿ ಕೈ ಜೋಡಿಸುವೆ. ಬಾಳಿನ ಹಾದಿಯ ತೋರಿಸಿದ ಗುರುವಿಗೆ ತಲೆಯನ್ನು ಬಾಗುವೆ. ಅಕ್ಷರ ತಿದ್ದಿ ತೀಡಿಸಿದ ಗುರುವಿಗೆ ನಮನವ ಹೇಳುವೆ. ಅಕ್ಷರ ಕಲಿಸಿದ ಗುರುವನ್ನು ನಾ ಪೂಜಿಸುವೆ ಆರಾಧಿಸುವೆ. ಕೈಯಲ್ಲಿ ಲೇಖನಿ ಹಿಡಿಸಿ ಅಕ್ಷರ ಕಲಿಸಿದ ಓ ಗುರುವೇ, ತೊದಲು ನುಡಿಯಲು ಓದನು ಕಲಿಸಿ ಜ್ಞಾನವ ನೀಡಿದ ಸದ್ಗುರುವೇ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಚರಣೆಯ ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಯಾರು ಮಾತಾಡ್ತಾರೋಡಲ್ಲ ಹೆಂಗೆ ಇಲ್ಲಿ ಭಾಷಣವನ್ನ ಮಾಡುವುದು ಏನಾಗುತ್ತೆ. ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ಅಂಬರೀಶ್ ಕಾನಗೊಂಡಿ ಅವರೇ ಹಾಗೂ ನಮ್ಮ ಶಿಕ್ಷಕ ವೃಂದದವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ನನ್ನ ಮುದ್ದು ಮಕ್ಕಳು, ಇಂದು ಶಿಕ್ಷಕರ ದಿನಾಚರಣೆ. ಎದರಿಗೋಸ್ಕರ ಬಂತು ಇದು ಶಿಕ್ಷಕರ ದಿನಾಚರಣೆ? ನಮ್ಮ ಭಾರತ ದೇಶದ 2ನೇ ರಾಷ್ಟ್ರಪತಿಯಾಗಿರ್ತಕ್ಕಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಬೇಡ, ಮುಂದಕ್ಕೆ ಕಟ್ಟಿಟ್ಟ ಬುದ್ಧಿಯಿಂದ ಸರ್ವಜ್ಞ ಎನ್ನುವ ಹಾಗೆ ಮೊದಲಿಗೆ ಶ್ರೀ ಶ್ರೀ ವಿದ್ಯಾಮಾತೆಯಾದ ಸರಸ್ವತಿ ಪಾದಕಮಲಗಳಿಗೆ ಸ್ಥಿರವಾಗಿ ನಮಸ್ಕರಿಸಿ, ಶಿಕ್ಷಕ ವೃತ್ತಿಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಮನದಲ್ಲಿ ಸ್ಮರಿಸುತ್ತಾ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ ಅಧ್ಯಕ್ಷರುಗಳಾದ ಅಂಬರೀಶ್ ಕಾನಗೊಂಡಿ ಸರ್ ಅವರೇ ಹಾಗೂ ನನ್ನ ಶಾಲೆಯೆಲ್ಲ ಗುರುವೃಂದವೇ, ಈ ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳೇ, ಈ ಒಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಎಲ್ಲಿ ಜನಿಸಿದ್ರು, ಯಾವಾಗ ಜನಿಸಿದ್ರು ಅಂತೇಳಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆ ಅಂತೇಳಿ ನಾವು ಯಾಕೆ ಆಚರಣೆ ಮಾಡಬೇಕಾಗಿತ್ತು ಅಂತ ಸಂದರ್ಭವನ್ನು ನೋಡಿದಾಗ, ಅಂದಿನ